ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡ್ತಿರೋರೆಲ್ಲರಿಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಟ್ ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರ, ಜಸ್ಟ್ ವೀಡಿಯೋ ನೋಡ್ತಾ ಇದ್ದೀರಾ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡೋಕೊಟ್ಟಿರೋ ವಿಚಾರ ಬಂದುಬಿಟ್ಟು ಟಿಕೆಟ್ ಟು ಫಿನಾಲೆ. ಎಷ್ಟೊಂದು ಜನ ಆಗಲೇ ಪ್ರೋಮೋ ನೋಡಿರ್ತೀರಾ. ಟಿಕೆಟ್ ಟು ಫಿನಾಲೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಈ ಟಾಸ್ಕ್ ಟಾಪ್ 5ನ ಅದಲು ಬದಲು ಮಾಡ್ಬೋದು ಅಂತಲೇ ಹೇಳ್ಬೋದು. ಯಾಕಂದರೆ ಈಗ ಜನಗಳಿಗೆ ಇವರೇ ಆಗ್ಬೋದು ಅಂತ ಒಂದು ಅಂದಾಜಿದೆ. ಸಪೋಸ್ ಇವಾಗ ಆ ಟಿಕೆಟ್ ಫಿನಾಲೆ ನಮ್ರತಾ ಆಗಲಿ, ಇಲ್ಲಾಂದರೆ ವರ್ತೂರ್ ಸಂತೋಷ್ ಅವರಾಗಲಿ, ತುಕಾಲಿ ಅವರಾಗಲಿ, ಈ 3 ಜನದಲ್ಲಿ ಯಾರಾದರೂ ಒಬ್ಬರು ಗೆದ್ದರೆ ಟಾಪ್ 5ಅಲ್ಲಿ ಫುಲ್ ಅದಲು ಬದಲು ಆಗೋದಂತೂ ಗ್ಯಾರಂಟಿ. ಕಾದು ನೋಡೋಣ ಯಾರಾಗ್ತಾರೆ ಅಂತ. ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ. ಈ ಬೋರ್ಡ್ ಮೇಲೆ ಒಬ್ಬೊಬ್ಬ ಕಂಟೆಸ್ಟೆಂಟ್ ನೇಮ್ ಹೆಸರು ಹಾಕ್ಬಿಟ್ಟು ಕೆಳಗಡೆ ಒಂದು ನಂಬರ್ ಬೋರ್ಡ್ ಹಾಕಿರ್ತಾರೆ, ಅದು ಸ್ಕೋರ್ ಬೋರ್ಡ್. ವೀಕೆಂಡಲ್ಲಿ ಅಂದರೆ ಫ್ರೈಡೇ ಈವ್ನಿಂಗ್ ಆಗಲಿ ಇಲ್ಲಾಂದರೆ ಥರ್ಸ್ಡೇ ಈವ್ನಿಂಗ್ ಆಗಲಿ ಎಲ್ಲ ಟಾಸ್ಕಲ್ಲೂ ಮೆಜಾರಿಟಿ ಆಫ್ ದ ಟಾಸ್ಕಲ್ಲಿ ಯಾರು ಗೆದ್ದು ಸ್ಕೋರ್ ಜಾಸ್ತಿ ಇರುತ್ತೋ ಅವರು ಟಿಕೆಟ್ ಟು ಫಿನಾಲೆ ಗಳಿಸ್ತಾರೆ ಅಂತ ಬಿಗ್ ಬಾಸ್ ಅನೌನ್ಸ್ ಮಾಡಿ ಹೇಳ್ತಾರೆ. ಹಂಗೆ ಒಂದು ಟಾಸ್ಕ್ ಕೂಡ ಕೊಡ್ತಾರೆ. ಒಂದು ಗ್ಲಾಸ್ ಬ್ಯಾಟರಲ್ಲಿ ವಾಟರ್ನ ಶಿಫ್ಟ್ ಮಾಡ್ತಾ ಹೋಗಬೇಕು. ಲಾಸ್ಟಲ್ಲಿ ಒಂದು ಟ್ರೇ ಮೇಲೆ ಯಾರು ಸಕ್ಸಸ್ಫುಲ್ಲಾಗಿ ತೊಗೊಂಡೋಗಿರ್ತಾರೋ ಅವ್ರು ವಿನ್ ಅಂತ ಅನೌನ್ಸ್ ಮಾಡ್ತಾರೆ. ಬಟ್ ಲೆವೆಲು ತುಂಬ ಡಿಫಿಕಲ್ಟ್ ಇರುತ್ತೆ. ಒಂದು ಕಡ್ಡಿನ ಜೋಡಿಸ್ತಾ ಹೋಗಬೇಕು. ಅದು ತುಂಬ ಕಷ್ಟ ಬ್ಯಾಲೆನ್ಸ್ ಮಾಡೋದು. ಈಗ ಸದ್ಯಕ್ಕೆ ಸಂಗೀತ, ನಮ್ರತಾ, ವರ್ತೂರ್ ಸಂತೋಷ್ ಮತ್ತು ಪ್ರತಾಪ್ ಅವ್ರು ಆಡ್ತಾ ಇದ್ದಾರೆ. ಇನ್ನು ಮಿಗ್ದವ್ರು ಯಾಕೆ ಆಡ್ತಾ ಇಲ್ಲ? ಮೋಸ್ಟ್ಲಿ ಅವ್ರದ್ದು ಆಗಲೇ ಆಗೋಗ್ಬಿಟ್ಟಿದೆಯಾ, ಇಲ್ಲಾಂದರೆ ಸ್ಪೆಸಿಫಿಕ್ ಕಂಟೆಸ್ಟೆಂಟ್ಸ್ಗೆ ಮಾತ್ರನೇ ಟಾಸ್ಕ್ನ ಡಿಸೈನ್ ಮಾಡಿ ಬಿಗ್ ಬಾಸ್ ಏನಾದರೂ ಕೊಡ್ತಿದ್ದಾರಾ? ಎಪಿಸೋಡ್ಗೋಸ್ಕರ ನಾವು ಕಾದು ನೋಡಬೇಕಾಗುತ್ತೆ. ನೀವು ನೋಡಿದ್ರೆ ಆಲ್ಮೋಸ್ಟ್ ಸಂಗೀತ ಬಿದ್ದೋಗ್ಬಿಡುತ್ತೆ. ಬಟ್ ಪ್ರತಾಪ್ ಅವ್ರದ್ದು ಆಲ್ಮೋಸ್ಟ್ ಬೀಳ್ತಾ ಇರುತ್ತೆ. ನೋಡಬೇಕು ಅವ್ರು ಹಂಗೆ ಬ್ಯಾಲೆನ್ಸ್ ಮಾಡಿಕೊಂಡು ಶಿಫ್ಟ್ ಮಾಡ್ತಾರಾ ಇಲ್ಲಾಂದರೆ ಅವರು ಬೀಳಿಸ್ಕೊಳ್ತಾರಾ ಅಂತ. ಬಟ್ ವರ್ತೂರ್ ಸಂತೋಷ್ ಅವರು ಸ್ವಲ್ಪ ಚೆನ್ನಾಗಿ ಆಡ್ತಾ ಇದ್ದಂಗೆ ಕಾಣಿಸ್ತಾ ಇದೆ. ನಮ್ರತ ಅವ್ರು ಇನ್ನೂ ಹಿಂದೆ ಉಳಿದಿದ್ದಾರೆ, ಇನ್ನೂ ಮುಂದೆ ಬಂದಿಲ್ಲ. ಅವ್ರು ಸಕ್ಸಸ್ಫುಲ್ಲಾಗಿ ಶಿಫ್ಟ್ ಮಾಡ್ತಾರಾ, ಈ ಟಾಸ್ಕ್ನ ಗೆದ್ದು ಸ್ಕೋರ್ ಪಡ್ಕೋತಾರಾ ಅಂತ ಕಾದು ನೋಡಬೇಕು. ನಿಮ್ಮ ಪ್ರಕಾರ ಯಾರು ಟಿಕೆಟ್ ಟು ಫಿನಾಲೆ ಗೆಲ್ಬೋದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನಿಮ್ಮ ಪ್ರಕಾರ ಯಾರು ಟಾಪ್ 5 ಇದ್ದರೆ ಚೆನ್ನಾಗಿರುತ್ತೆ, ಯಾರು ಎಲಿಜಿಬಲ್ ಅನಿಸುತ್ತೆ, ಬಟ್ ಯಾರು ಹೋಗ್ತಾರೆ ಅದನ್ನು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಐಕಾನ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋ ಮತ್ತೆ ಸಿಗ್ತೀನಿ. ಬಾಯ್.